ಸಿದ್ದರಾಮಯ್ಯನವರು ಏನು ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದಂಥ ಖ್ಯಾತಿಗೊಳಗಾಗಿದ್ದಾರೆ. ಆದರೆ ದುರ್ದೈವನೆಂದರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟು ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ ಅನ್ನೋಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖಿಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿಯೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು ಅವ್ರ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಇದು ಪೂರ್ತಿ ಸಾಲ ಮಾಡಿ ಅಲ್ಪಸಂಖ್ಯಾತರ ಹೆಸರಿನಿಂದ ಇಡೀ ಬಜೆಟ್ ಓದಿಬಿಟ್ರೆ ಒಂದು 7-8 ಪ್ಯಾರಾ ಬರೀ ಪೂರ್ತಿ ಬಹುಶಃ ಎಲ್ಲ SC ST ಹಿಂದುಳಿದ ವರ್ಗ ಇವಕ್ಕೆ ಯಾಕೂ ಕೊಳ್ಳಾದಷ್ಟು ಬಜೆಟ್ನಲ್ಲಿ ಒತ್ತು ಪ್ರಾವಧಾನ ಮಾಡಿದ್ದಾರೆ. ಈ ರೀತಿ ಸಿದ್ದರಾಮಯ್ಯನವರು ಕೇವಲ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವಂಥದ್ದು ಮತ್ತು ಇಷ್ಟು ಸಾಲ ಮಾಡಿ ಸುಮಾರು 55,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿವಿ ಅಂತಾರೆ. ಬಡ್ಡಿ ಅದು ಲೆಕ್ಕ ಹಾಕಿದ್ರೆ ಇದು ಕೇವಲ 4 ತಾಸು ಇವತ್ತು ಬೇಕಾದ್ರೆ ಅವ್ರ ಬಜೆಟ್ ಪೂರ್ಣ ಪ್ರಮಾಣದಲ್ಲಿ ಮುಗಿಬೇಕಾಗ್ತದೆ. ಕೇಂದ್ರ ಬಜೆಟ್ ಇಡೀ ದೇಶದ ಬಜೆಟನ್ನು ನಮ್ಮ ಅರ್ಥಮಂತ್ರಿಗಳು ಕೇವಲ 1 ಗಂಟೆಯಲ್ಲಿ ಇಡೀ ದೇಶದ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು 10 ಗಂಟೆ 15 ನಿಮಿಷಕ್ಕೆ ಪ್ರಾರಂಭ ಮಾಡಿ ಇನ್ನೂವರೆಗೂ ಅವರ ಭಾಷಣ ಮುಂದುವರೆದಿದೆ. ಅದರಲ್ಲಿ ಏನು ಉಲ್ಲೇಖ ಅದ ಅಂದರೆ ಪರಿಶೀಲಿಸಲಾಗುವುದು, ಪರಿಗಣಿಸಲಾಗುವುದು. ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ ಕಲ್ಯಾಣ ಕರ್ನಾಟಕ 5,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ 5,000 ಕೋಟಿ ಕೊಟ್ಟಂಥ ಬಜೆಟ್ದು ಸಹ ಇವತ್ತು ಪ್ರತಿಯೊಂದು 100 ಕೋಟಿ 25 ಕೋಟಿ ಸಹ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಟ್ಟಂಗೆ ಏನಾಗ್ತದೆ? ಅದ್ರ ಜೊತೆಗೆ ಬಯಲುಸೀಮೆ, ಕರಾವಳಿ ಮತ್ತು ಮಲೆನಾಡು ಅಭಿವೃದ್ಧಿ ಮಂಡಳಿಗೆ ಕೇವಲ 83 ಕೋಟಿ ರೂಪಾಯಿ ಕೊಟ್ಟಾರೆ. ವಕಫ್ ಆಸ್ತಿಗಳ ಕಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಜೈನರಿಗಿಲ್ಲ, ಕ್ರಿಶ್ಚಿಯನ್ರಿಗೇನೂ ಇಲ್ಲ. ಈ ರೀತಿ ಒಂದು ಕೋಮನ್ನು ಸಂತಾನ ಮಾಡುವಂಥ ಒಂದು ಬಜೆಟ್ ಆಗಿದೆ. ಇದು ಕಂಪ್ಲೀಟಾಗಿ ಸಿದ್ದರಾಮಯ್ಯನವರೇನು ನಿರ್ಗಮನದ ಬಜೆಟ್ ಆಗಿ ಇವತ್ತು ಪರಿವರ್ತನೆ ಆಗಿದೆ.